ಈ ಕಲಾವಿಂದ ಒಳ್ಳೆ ನೀರು ಬರುತ್ತೆ ನೋಡಿ. ಸಣ್ಣ ಕಲಾವಿಂದ ನೀರು ಬರುತ್ತೆ. ನೀರು ಬಂದಿದ್ದ ನೀರೆಲ್ಲ ಹಿಂಗೆ ಡೌನ್ಗೆ ಹೋಗುತ್ತೆ. ಈ ನೀರನ್ನ ಇಲ್ಲಿಂದ ಈ ಕಡೆ ತಿರ್ಗಿಸ್ಕೋಬೇಕು. ಈ ಕಡೆ ತಿರ್ಗಿಸ್ಕೊಂಡು ಇಲ್ಲಿಂದ ಗುಂಡಿ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಅಲ್ಲಿ ತನಕ ಡೌನ್ ಮಾಡಿ JCB ಕೆಲಸ ಐತೆ ಇದು. ಒಂದಿನ JCB ಕೆಲಸ ಆಗುತ್ತೆ ನೋಡಿ. ಇಲ್ಲಿಂದ ಬಂದಿರೋ ನೀರನ್ನ ಹಿಂಗೆ ವಾಲ್ಡಿ ಕೆಳಗೆ ಕೊಡ್ಕೊಂಡು ಇಲ್ಲಿಂದ ಸೀದಾ ಇದನ್ನು ತೋಡಿಸ್ಬೇಕು. ಇದನ್ನು ಗುಂಡಿ ತೋಡಿಸಿ ಕಡೆಯಿಂದ ಗುಂಡಿ ತೋಡಿಸಿ ಇದೊಂದು ರೋಡ್ ಐತಲ್ಲ, ಇದನ್ನು ತೆಗಿಸ್ಬೇಕು. ಇದನ್ನ ಈ ಕಟ್ಟೆ ನೀಟಾಗಿ ತೆಗೆಸಿ ಇದು ರೋಡ್ನ ಬಗ್ಸಿ ಅಲ್ಲಿಂದ ಬರೋ ನೀರನ್ನ ಈ ಕಡೆ ತಗೊಬಂದು ಇಲ್ಲಿಂದ ಈ ಕಾಲುವೆಗೆ ಜಾಯಿನ್ ಮಾಡಿಸ್ಬೇಕು. ಈ ಕಾಲುವೆಗೆ ಜಾಯಿನ್ ಮಾಡಿಸಿದ್ರೆ ನೋಡಿ, ಸೆಂಟ್ರಲ್ ಸೀದಾ ಕಾಲುವೆ ಐತಲ್ಲ, ಈ ಕಾಲುವೆಯಿಂದ ಸೀದಾ ನಮ್ಮ ಹೊಲ ಡೌನ್ಗೆ ಹೋಗಿ ಅಲ್ಲೊಂದು ಕೃಷಿ ಹೊಂಡ ಹೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀರಿಗೇನು ಸಮಸ್ಯೆ ಇರೋಲ್ಲ. 1 ಅವರ್ ಮಳೆ ಬಂದರೆ ಸಾಕು, ತುಂಬ್ಕೊಬಿಡುತ್ತೆ. ಇನ್ನು ಮೇಲ್ಗಡೆ ದಿಬ್ಬದ್ದೆಲ್ಲ ನೀರು ಇಲ್ಲೇ ಬರೋದು. ಇಷ್ಟು ಹೊಲದ ನೀರು ಸೀದಾ ಇಲ್ಲೇ ಬರೋದು ಡೌನು. ಇನ್ನೆಲ್ಲೂ ಕೆಳಗೆ ಕಾಲವಿಲ್ಲ. ಕೃಷಿ ಹೊಂಡಕ್ಕೆ ನೀರು ಹಿಂಗೇನು ಸಮಸ್ಯೆ ಇರೋಲ್ಲ. ನೋಡಬೇಕು ಕೃಷಿ ಹೊಂಡ ಹೊಡ್ಸೋದು ಹೆಂಗೆ ಏನು ಇತ್ತು ಅಂತ ಅದೊಂದು ಐಡಿಯಾ ಮಾಡ್ಕೋಬೇಕು. ನೀರು ಮಾತ್ರ ಚೆನ್ನಾಗಿ ಬರುತ್ತೆ. ಅದೇ ನಮ್ಮ ಹೊಲದಿಂದ ಆ ಬದಿಯಿಂದ ಅಲ್ಲೈತೆ ನೋಡಿ, ಕೈ ತೋರಿಸ್ತಾ ಇದ್ನಲ್ಲ, ಅಲ್ಲಿಂದ ಇನ್ನೊಂಚೂರು ಮುಂದೆ ಗುಚ್ಚಿ ಐತೆ ನೋಡಿ, ಕೈ ಫೋಕಸ್ ಆಗ್ತೈತೆ. ಗುಚ್ಚಿ ಹತ್ರ, ಆ ಗುಚ್ಚಿ ಹತ್ರದಿಂದ ಹಿಂಗೆ ಚಾನಲು ಮತ್ತು ಹಿಂಗೆ ಡೌನ್ ಚಾನಲು, ಮತ್ತು ಅದು ಬಿಟ್ಟರೆ ಇಲ್ಲಿಂದ ಇನ್ನೊಂದು ನೀಟಾಗಿ ತೋಡಿಸ್ಬೇಕಿದ್ವಿ. ವಾಲ್ಡಿ ಮಾಡಿಸಿ ನೀಟಾಗಿ ಈ ಹೊಲದ ನೀರೆಲ್ಲ ಇದು ಡೌನ್ ಅಲ್ಲ, ಇಲ್ಲಿಂದ ಕಿತ್ಕೊತ ನೀರು. ಇಲ್ಲಿಂದ ಕಿತ್ಕೊಂಡು ಸೀದಾ ನೋಡಿ, ಈ ಹೊಲ್ದಾರ ಏನು ಗೊಬ್ಬರ ಹಾಕಿರ್ತಾರೋ ಅದೆಲ್ಲ ಸೀದಾ ಕಸ್ಕೊಂಡು ಇಲ್ಲಿಂದ ಇಳಿತು ಕೆಳಕ್ಕೆ. ಇಲ್ಲಿ ನೋಡಿ, ಇಳಿತಾನೆ ಐತಿ ಇನ್ನೂ ನೀರು. ಇಲ್ಲಿ ಕಾಣ್ತಾಯ್ತಾ? ಹೌದು, ಇನ್ನೂ ಮಳೆ ಸಣ್ಣ ಕುದುರುತ್ತಾನೆ ಐತೆ. ಎಷ್ಟು ನೀರು ಹೋಗ್ತಾನೆ ಐತೆ ನೋಡ್ರಿ. ನೀರಿನ ಎಷ್ಟು ನೀರು ಹೋಗ್ತೈತೆ ಗೊತ್ತಾ? ಇಲ್ಲೆಲ್ಲ ನೋಡಿ ಜನ ಮಾಡಿರೋದು ಏನು ಗೊತ್ತಾ, ಇದು ಇಲ್ಲಿಂದ ಇಲ್ಲಿಗೆ ಹೊಸ ಇದು ನೆಗೆಸ್ತಾರೆ. ಅವ್ರ ಹೊಲ್ದೊಳಗೆ ಹೊಸ ಹೊಡ್ಕೊಂಡು ಹೋಗೋಲ್ಲ, ನಮ್ಮ ಹೊಲ್ದೊಡೆ ದಾರಿಲೇ ಹೊಸ ಹೊಡ್ಕೊಂಡು ಹೋಗೋದು. ಹಾಗಾಗಿ ನೆಕ್ಸಿ ಬದ ಎಲ್ಲ ಕಿತ್ತಾಕ್ಬಿಡೋರು ನೋಡಿ. JCB ಕರ್ಸಿ ಇದಕ್ಕೆಲ್ಲ ಬದ ಹಾಕಿಸ್ಬೇಕು. ಹಂಗಾದರೆ ಸರೋಗುತ್ತೆ ನೋಡಿ. ನೀರು ಹೋಗ್ತಾನೆ ಐತಿ. ಮಳೆ ನಿಂತು ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಗಂಟೆ ಆಯಿತು, ಆದರೂ ನೀರು ಹೋಗ್ತಾನೆ ಐತೆ ನೋಡಿ. ಇಲ್ಲಿ ಕೃಷಿ ಹೊಂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಾನು. ಈ ಜಾಗ ಕೆಳಗಡೆ ಈ ಗಂಡದಲ್ಲಿ ಅಟ್ಲೀಸ್ಟ್ ಒಂದು ಕುಂಟೆ 2 ಕುಂಟನಾರು ಕೃಷಿ ಹೊಂಡ ಮಾಡಿಸಿದ್ರೆ ಬೇಸಿಗೆಲ್ಲ ಪ್ರಾಬ್ಲಮ್ ನೀರು ಆಗ್ಬೋದು ಅನ್ಸುತ್ತೆ. ನೋಡ್ರಿ, ಇಲ್ಲಿಂದ ಹೋಗ್ತಾಯಿದೆ. ನೀರಿನ ಸೌಂಡ್ ಕೇಳ್ತಾ ಇರ್ಬೋದು. ಮೇಲ್ಗಡೆ ಕಲ ಆಗುತ್ತೆ, ಅಲ್ಲಿಂದ ಬರ್ಬೋದು. ಕಲ ಆಗ್ತೈತಿ. ಇಲ್ಲೊಂದು ಕೃಷಿ ಹೊಂಡ ತಗೊಂಡ್ರೆ ನೀರಿಗೇನು ಸಮಸ್ಯೆ ಆಗಲ್ಲ. ಬಟ್ ಕೃಷಿ ಹೊಂಡ ತೆಗ್ಸೋಕ್ಕೆ ಏನಾಗುತ್ತೆ, ದುಡ್ಡು ನೋಡ್ಕೋಬೇಕು. ಪ್ಲಾಸ್ಟಿಕ್ ಕವರ್ ಹಾಕ್ಸೋದ ಇಲ್ಲ ಹಂಗೆ ತೆಗ್ಸೋದ ಗೊತ್ತಿಲ್ಲ. ಇದು ನನ್ನ ತೋಟದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡ್ಕೋಬೇಕು. ಇಲ್ಲಾಂದರೆ ಬೋರ್ ಕೊರ್ಸ್ಬೇಕಾಗತ್ತೆ. ಬೋರ್ ಕೊರ್ಸೋದ್ಕಿಂತ ಸುಮ್ಮನೆ ಇದು ಮಾಡ್ಕೊಳ್ಳೋದು ಬೆಸ್ಟು ಅಂತ ನಾನು. ಸುಮ್ಮನೆ ಅಂಡರ್ಗ್ರೌಂಡ್ ವಾಟರ್ನ ಯಾಕೆ ಇಟ್ಟು ಹಾಳು ಮಾಡಬೇಕು. ಬೇಸಿಗೆಲ್ಲ ಒಂದು 2 ಕುಂಟೆ ಕೃಷಿ ಹೊಂಡ ಹೊಡೆಸ್ಕೊಂಡು ನೀರು ತುಂಬಿಸ್ಕೊಂಬಿಟ್ರೆ ಸಾಕಾಗಲ್ವಾ ಅಂತ ನಾನು ನೋಡುವ. ಇವತ್ತು ಹೋಗಿ ಒಂದು ಪ್ಲ್ಯಾನ್ ಹಾಕ್ತೀನಿ. ನನಗೆ ಆಟೋ ಕಾರ್ಡ್ ಕೆಲಸ ಮಾಡೋದಲ್ವ ನಾನು ಆಟೋ ಕಾರ್ಡಲ್ಲಿ. ನೋಡುವ, ಆಟೋ ಕಾರ್ಡಲ್ಲಿ ಏನಾದರೂ ಒಂದೊಳ್ಳೆ ಪ್ಲ್ಯಾನ್ ಮಾಡ್ಬೋದು. ಒಂದು ಪ್ಲ್ಯಾನ್ ಮಾಡ್ತೀನಿ ಇವತ್ತು. ಪ್ಲ್ಯಾನ್ ಮಾಡಿ ಈ ವಿಡಿಯೋ ಜೊತೆಗೆ ಆ ಪ್ಲ್ಯಾನು ಅಪ್ಡೇಟ್ ಮಾಡ್ತೀನಿ. ನೋಡಿ ನಿಮ್ಗೇನು ಅನಿಸುತ್ತೆ ಒಂದು ಒಳ್ಳೆ ಕಮೆಂಟ್ ಮಾಡಿ. ಇದೇನೇ ನಾನು ಮಾಡಿರೋ ಆಟೋ ಕ್ಯಾಡ್ ಪ್ಲ್ಯಾನು. ಇದರಲ್ಲಿ ನೋಡಿ, ಈ 2 ಲೈನ್ ಇದೆಯಲ್ಲ, ಈ ಒಂದು ಇದು 2, ಈ 2 ಲೈನ್ ಬಂದು ನಮ್ಮ ಮೇಲ್ಗಡೆ ಹೊಲದಿಂದ ನೀರು ಬರೋ ಜಾಗ. ಇದಿಷ್ಟು ರೆಡ್ ಕಲರ್ ಡಾಟೆಡ್ ಲೈನ್ ಏನು ಹಾಕಿದ್ದೀನಿ, ಇದು ನನ್ನ ಹೊಲದ ಬೌಂಡ್ರಿ. ಸೊ ಇಲ್ಲಿಂದ ನೀರು ಬಂದರೆ ಇಲ್ಲೊಂದು ಚಾನಲ್ ಮಾಡ್ಕೋಬೇಕು. ಇಲ್ಲೊಂದು ಚಾನಲ್ ಆಲ್ರೆಡಿ ಇದೆ. ಮತ್ತೆ ಕೆಳಗೆ ಬಂದು ಇಲ್ಲೊಂದು ಕೃಷಿ ಹೊಂಡ ಮಾಡಿದ್ರೆ
ನನ್ನ ತೋಟದ ವಾಟರ್ ಮ್ಯಾನೇಜ್ಮೆಂಟು ನೀಟಾಗಿ ಆಗೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಇದು ನನ್ನ ಐಡಿಯಾ. ಇದ್ರ ಬಗ್ಗೆ ನಿಮ್ಗೇನಾದರೂ ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದರಿಂದ ನನಗೂ ಏನಾದರೂ ಹೆಲ್ಪ್ ಆಗ್ಬೋದು. ಬೋರ್ ಕೊರ್ಸೋದು ಬೇಡ ಅಂತ ನಾನು ಸುಮ್ಮನೆ ಯಾಕೆ ಅಂಡರ್ಗ್ರೌಂಡ್ ಹಾಳು ಮಾಡಬೇಕು. ಸಾಕು ಬೇಸಿಗೆ ಈ ಥರ ಮಳೆ ಬಂದರೆ ಒಂದು ದಿನಕ್ಕೆ ನಂಗೆ ಕೃಷಿ ಹೊಂಡ ತುಂಬೋಗುತ್ತೆ. ಕೃಷಿ ಹೊಂಡ ಬರೀ ನೀರಿಗಂತಲ್ಲ, ಮೀನು ಪಾನು ಎಲ್ಲ ಬಿಟ್ಕೋಬೋದು. ನೋಡುವ ತಗೊಳ್ಳಿ, ತುಂಬ ಕೆಲಸ ಇದೆ ತೋಟದಲ್ಲಿ ಮಾಡೋಕ್ಕೆ, ದುಡ್ಡು ಇರಬೇಕಷ್ಟೆ. ಮನಿ 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 ಇಸ್ ದ ಮಾಸ್ಟರ್. ಇವತ್ತು ಅಷ್ಟೇ ಮುಗೀತು ನನ್ನ ಕೈಲಿ ಕೆಲಸ. ಸೀದಾ ಮನೆಗೆ ದೌಡು ವಾಪಸ್ಸೀಗ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.